ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಕಾವ್ಯ ವಿಶ್ವಕರ್ಮ. ಇಂದಿನ ದಿನದ ಸಂಚಿಕೆಯಲ್ಲಿ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಮತ್ತಾಗ್ತಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಬರಮಾಡಿಕೊಂಡಿದ್ದಾಯ್ತು. ಮತ್ತೆ ಆಗ್ತಡ ನೀವು ಕೂಡ ಗುರುಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಜ್ಯೋತಿಷ್ಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಮದುವೆ, ಮನೆ, ಹಾಗೆ ಆರೋಗ್ಯ, ಶಿಕ್ಷಣ, ವಿದ್ಯಾಭ್ಯಾಸ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗೆ ಚಿಟಿಕೆ ಒಡೆಯುವಂತಹ ಒಂದಷ್ಟು ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಪರಿಹಾರ ಅಂತಂದರೆ 100% ಪರಿಹಾರ ಅಲ್ಲ, ಆದರೆ ಮುಂದಿನ ಆಗು ಹೋಗುಗಳ ಬಗ್ಗೆ ನಾವು ಏನು ತಿಳ್ಕೊಂಡು ಹಾಗೆ ಏನು ಅಂದರೆ ಸಮಸ್ಯೆ ಬಾರದಂತೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು, ಈ ಕುರಿತಂತೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಹಾಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಏಪ್ರಿಲ್ 20ನೇ ತಾರೀಕು 112ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಆನ್ಲೈನ್ ಕ್ಲಾಸಸ್ ನೀವು ಕೂಡ ಅಟೆಂಡ್ ಆಗ್ಬೋದು. ಮನೆ ಮಂದಿ ಕುಳಿತುಕೊಂಡು ಈ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಓಕೆ, ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗುರುನಾಥ್ ಅಂತ ಮೇಡಮ್. ನಾನು ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಪ್ರಶ್ನಾಶಾಸ್ತ್ರ? ಇಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 48 ಮೇಡಮ್. ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ. ಮ್ಯಾರೇಜ್ ಸೆಟ್ ಆಗ್ತಾ ಇಲ್ವಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. 48. ಸರ್ ನಮಸ್ತೆ ಸರ್. ನಮಸ್ಕಾರ. ಹಾಕಿದ್ದೀನಿ, ಒಂದು ನಿಮಿಷ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. 10, 9, 11ನೇ ಕಾಂಬಿನೇಷನ್ ಬಂದಿದೆ ಸದ್ಯಕ್ಕೆ. ಈ ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ 10 ಮ್ಯಾರೇಜ್ಗೆ ಅಂತ ಹಾಕೋಣ. ಮ್ಯಾರೇಜ್ನಲ್ಲಿ 6, 3 ಹೆಚ್ಚಿನ ಕಾಂಬಿನೇಷನ್ನಲ್ಲಿ 6ನೇ ಮನೆ ಜಾಸ್ತಿ ಬರ್ತಾ ಇದೆ ಚಂದ್ರನಲ್ಲಿ. ಅದರ ಜೊತೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ 1, 7, 10. ಶನಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ದಾನ ಮಾಡಿ, ನಿಮ್ಮ ಊರಲ್ಲಿರ್ತಕ್ಕಂಥದ್ದು. ಹಾಗೆ ಎಡಗೈಗೆ ಕುನ್ಸೈಟ್ ಅಂತ ಒಂದು ಬ್ರೇಸ್ಲೆಟ್ ಸಿಗುತ್ತೆ. ಆ ಕುನ್ಸೈಟ್ ಅಂತ ಹಾಕ್ಕೊಳ್ಳಿ, ಅಟ್ರಾಕ್ಷನ್ ಆಗುತ್ತೆ. ಇವ್ರನ್ನ ಮಾಡ್ಕೋಬೇಕು ಅಂತ ಒಂದು ಅಟ್ರಾಕ್ಷನ್ ಬರುತ್ತೆ. 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರುದ್ರಾಕ್ಷಿ ಅಥವಾ ಜೆಮ್ ಸ್ಟೋನ್ಸ್ ಯಾವುದೇ ಪ್ರಾಡಕ್ಟ್ಗಳು ಕೂಡ ಅಂದರೆ ಗುರುಜಿಯವರು ಸೂಚಿಸಿರ್ತಕ್ಕಂಥ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಗುರುಜಿಯವರನ್ನು ನೇರವಾಗಿ ಕೂಡ ನೀವು ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಜ್ಯೋತಿಷ್ಯ ಕಲಿಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಏಪ್ರಿಲ್ 11ನೇ ತಾರೀಕು ಒಂದು ಉಚಿತ ಕಾರ್ಯಾಗಾರ ಇದೆ. ಈ ಒಂದು ಉಚಿತ ಕಾರ್ಯಾಗಾರದಲ್ಲಿ ಆನ್ಲೈನ್ ಮೂಲಕ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಇರುವಂತಹ ಮಾಹಿತಿಯನ್ನು, ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾರೆ. ಏಪ್ರಿಲ್ 11ನೇ ತಾರೀಕು ಇನ್ನು ಕೇವಲ 2-3 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ತಮ್ಮ ಹೆಸರು ಮಾ? ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನು ಕೇಳ್ಬೇಕಾದ್ರೆ ಯಾರ್ದಾರ ಒಬ್ಬರದ್ದು ಕೇಳ್ತಾರೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಇಬ್ಬರಾರ್ದು ಕೇಳ್ಬೋದ್ರೆ? ಯಾರ್ದಾದ್ರೂ ಒಬ್ರದ್ ಕೇಳಿಮ್ಮ, ಸಮಯಾವಕಾಶ ತುಂಬಾ ಕಮ್ಮಿ ಇದೆ. ಹೌದ್ರಾ? ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಹೌನ್ರಿ. ಹೇಳಿ, ಮಗಳದ ಹೇಳ್ತೀರಾ ಅಥವಾ ಮಗಂದ ಹೇಳ್ತೀರಾ? ಮಗಳದ ಹೇಳ್ತಾರೆ. ಓಕೆ, ಹೇಳಿ. 25 12 12 1997. 1997. ಓಕೆ, 3 ಹುಟ್ಟಿದ ಸಮಯ? 3 ಗಂಟೆ 15 ನಿಮಿಷ. 3 ಗಂಟೆ 17 ನಿಮಿಷ. ಓಕೆ, ಹುಟ್ಟಿದ ಸ್ಥಳ? ಬೆಳಿಗ್ಗೆನಾ ಹಾವೇರಿ. ಮಧ್ಯಾಹ್ನ? 3 ಗಂಟೆ 17 ನಿಮಿಷ. ಹಾವೇರಿ. ಮಧ್ಯಾಹ್ನ 3 ಗಂಟೆ 15 ನಿಮಿಷ. ಹುಟ್ಟಿದ ಊರು? 3 ಗಂಟೆ 15 ನಿಮಿಷ. ಹಾವೇರಿ. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ?
ಮದುವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು. 25 ಡಿಸೆಂಬರ್ ರಾಶಿ ಬಂದ್ಬಿಟ್ಟು ಇವ್ರದ್ದು ತುಲಾ ರಾಶಿ ಬರ್ತಾ ಇದೆ. ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ ಬರ್ತಾ ಇದೆ. ಅದೇ ರೀ. ಸದ್ಯಕ್ಕೆ 2016 ಆದಮೇಲೆ 35ವರೆಗೂ ಕೂಡ ಇವ್ರಿಗೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 7ನೇ ಕಾಂಬಿನೇಷನ್ ಬಂದಿದೆ, ಮದುವೆ ವಿವಾಹ ದಶಾದಲ್ಲಿ ಇದೆ ಅಂತ ಹೇಳುತ್ತೆ. ಹಾಗೆ ಈಗ ಭುಕ್ತಿಯಲ್ಲಿ ಸ್ವಲ್ಪ ಮ್ಯಾರೇಜ್ ಸೆಟ್ ಆಗದೇ ಇರತಕ್ಕಂಥ ಕಾಂಬಿನೇಷನ್ 6 ಮತ್ತು 6 ಬಂದಿರತಕ್ಕಂಥದ್ದು. ಆದರೆ ಸ್ವಲ್ಪ ಪ್ರಯತ್ನ ಹೆಚ್ಚಾಗಿ ಪಟ್ಟರೆ ಶುಕ್ರ ಭುಕ್ತಿಯಲ್ಲೇ ಮದುವೆ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಇಲ್ಲಿ 7ನೇ ಮನೆ, 3ನೇ ಮನೆ, 6ನೇ ಮನೆ ಕೊಟ್ಟಿರ್ತಕ್ಕಂಥ ಬುಧ ಬಲಗೈ ಕಿರುಬರಳಿಗೆ ಒಂದು ಎಮರಾಲ್ಡ್ನ ಧರಿಸ್ಕೊಳ್ಳಿ. ಅದಾದ ನಂತರ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ, 6 ಮುಖದ ರುದ್ರಾಕ್ಷಿ. ಈ ವರ್ಷದ ಕೊನೆಯಲ್ಲಿ ಸೆಟ್ ಆಗುತ್ತೆ. ಆದರೆ ವೈವಾಹಿಕ ಜೀವನ ಸ್ವಲ್ಪ ಈ ಭುಕ್ತಿಯಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ಆಗ್ತಡ ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಮಗನ ಭವಿಷ್ಯ ಹಾಗೆ ನಿಮ್ಮ ಮಗಳ ಭವಿಷ್ಯ ಎಲ್ಲ ಭವಿಷ್ಯವನ್ನು ಕೂಡ ತಿಳ್ಕೋಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಜ್ಯೋತಿಷ್ಯ ಕಲಿಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇವಾಗಲೇ ರಿಜಿಸ್ಟರ್ ಮಾಡಿ ಜ್ಯೋತಿಷ್ಯಕ್ಕೆ ಕೂಡ ಅಂದರೆ ಜ್ಯೋತಿಷ್ಯವನ್ನು ಆನ್ಲೈನ್ ಮೂಲಕವೇ ಕಲಿತು ಕೇವಲ 15 ದಿನಗಳಲ್ಲಿ ಆನ್ಲೈನ್ ಮೂಲಕ ಕಲಿತು ನಿಮ್ಮ ಭವಿಷ್ಯವನ್ನು ನೀವೇ ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಕೇಳಿಸ್ತಾ ಇದೆಯಾ? ಓಕೆ ವೀಕ್ಷಕರೇ, ನೋಡಿ, ಈಗಾಗಲೇ ಮನೆ, ಮಕ್ಕಳು, ಶಿಕ್ಷಣ, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಅಂದರೆ ಖಚಿತವಾದಂತಹ ಪರಿಹಾರ ಇರೋದಿಲ್ಲ ಜ್ಯೋತಿಷ್ಯ ಫಲದಲ್ಲಿ. ಆದರೆ ಜ್ಯೋತಿಷ್ಯದ ಕರ್ಮದ ಫಲದಲ್ಲಿ ಏನಿರುತ್ತೆ ಅಂತಂದರೆ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಆ ಸಮಸ್ಯೆಗೆ ನಾವು ಏನು ಅಂದರೆ ಆ ಸಮಸ್ಯೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಮಾತ್ರ ಕಲಿಬಹುದಾಗಿದೆ. ಈಗಾಗಲೇ ಜ್ಯೋತಿಷ್ಯದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಪ್ಲಾನೆಟ್ ಅಸ್ಟ್ರಾಲಜಿ, ಸಂಖ್ಯಾಶಾಸ್ತ್ರ, ಡೀಪ್ ಸೀಕ್ರೆಟ್ಸ್ ಆಗಿರ್ಬೋದು. ಇನ್ನು ಜ್ಯೋತಿಷ್ಯದಲ್ಲಿ ನೀವೇನಾದರೂ ರಿಜಿಸ್ಟರ್ ಆದ್ರಿ ಅಂತಂದರೆ ಡೀಪ್ ಸೀಕ್ರೆಟ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಎಸ್ ವೀಕ್ಷಕರೇ, ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಜ್ಯೋತಿಷ್ಯವನ್ನು ಕೂಡ ಕಲಿತು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ಕಲಿಬೇಕಾ ಜ್ಯೋತಿಷ್ಯವನ್ನು? ಹಾಗಾದರೆ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಕೂಡ ಆಗಿ. ಏಪ್ರಿಲ್ 11ನೇ ತಾರೀಕು ಒಂದು ಉಚಿತ ಕಾರ್ಯಾಗಾರ ಕ್ಲಾಸಸ್ ಕೂಡ ಇದೆ. ಹಾಗೆ ಏಪ್ರಿಲ್ 20ನೇ ತಾರೀಕು 112ನೆಯ ಬ್ಯಾಚ್ ಕೂಡ ಆರಂಭವಾಗ್ತಾ ಇರುವಂಥದ್ದು. ಗುರುಗಳೇ, ಈ ಉಚಿತ ಕಾರ್ಯಾಗಾರದಲ್ಲಿ ಏನೇನೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಇವಾಗ ಯಾರೋ ಒಬ್ಬರು ಮದುವೆ ಕೇಳಿದ್ರು, ವಿವಾಹ ಆಗತ್ತೆ ಅಂತ ಹೇಳುತ್ತೆ. ವಿವಾಹ ಜೀವನದ ಬಗ್ಗೆ ತಿಳ್ಕೋಬೇಕು ಅಂದರೆ ಅವರು ಜ್ಯೋತಿಷ್ಯ ಕಲೀಲೇಬೇಕು. ಪ್ರತಿ ಹೆಜ್ಜೆಯಲ್ಲೂ ಕೂಡ ಜ್ಯೋತಿಷಿಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಅನೇಕರು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಇದೆ. ನಾವು ಜ್ಯೋತಿಷನ ತೋರಿಸಿ ಮಾಡಿನೇ ನಾವು ಗಲಾಟೆ ಆಗಿದೆ, ಡಿವೋರ್ಸ್ ಆಗಿದೆ ಅಂತ ಬರ್ತಕ್ಕಂಥದ್ದು. ಇದನ್ನು ತುಂಬ ಜನ ಅರ್ಥ ಮಾಡ್ಕೋತಾ ಇಲ್ಲ. ಭಾಳಷ್ಟು ಜನ ಈ ವಿಚಾರವನ್ನು ಅರ್ಥ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಯಾಕೆಂದರೆ ತುಂಬ ಜನ ಜ್ಯೋತಿಷ್ಯ ಅಂತಂದರೆ ಪರಿಹಾರ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ವೇ ಅಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಕೊಡ್ತಕ್ಕಂಥ ಪರಿಹಾರಗಳು ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಅಂತ ತೋರಿಸ್ತಿದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಆಗಿದ ತಕ್ಷಣ ಎಲ್ಲ ಆಗಂಗಿದ್ರೆ ನಮ್ಗೆ ಇವತ್ತು ಸಮಸ್ಯೆನೇ ಇರ್ತಾ ಇರಲಿಲ್ಲ. ಭಾರತದಲ್ಲಿ ನಮ್ಮ ಸಮಸ್ಯೆಯಲ್ಲಿ ಮನೆಯಲ್ಲಿ ಸಮಸ್ಯೆನೇ ಎದುರಿಸ್ತಕ್ಕಂಥದ್ದೇ ನಮ್ಮ ಮೂಲ ಶಾಸ್ತ್ರದಲ್ಲಿ ಬರೆದಿರೋದು. ಎದುರಿಸ್ಬೇಕು ಅಂತಲೇ ಬರ್ತಕ್ಕಂಥದ್ದು. ಆ ಎದುರಿಸ್ತಕ್ಕಂಥ ನಿಟ್ಟಲ್ಲಿ ನಿಮಗೆ ಶಕ್ತಿ ಬರಲಿ ಅಂತ ಹೇಳಿ ಈ ರುದ್ರಾಕ್ಷಿ, ಕ್ರಿಸ್ಟಲ್ಸು, ಸ್ಟೋನ್ಸು ಮತ್ತು ಪರಿಹಾರಗಳು ಕೊಟ್ಟಿರ್ತಕ್ಕಂಥದ್ದು. ಇಂಥ ವಿಚಾರದಲ್ಲಿ ಭಾಳಷ್ಟು ಜನಕ್ಕೆ ಸಡನ್ನಾಗಿ ಅವ್ರಿಗೆ ಒಂದು ಬೇರೆಯವರು ಇದನ್ನು ಮುಚ್ಚಿಟ್ಟು ಹೇಳ್ತಾರೆ. ಬೇರೆ ಜ್ಯೋತಿಷಿಗಳು ಏನು ಹೇಳ್ತಾರೆ ಅಂತಂದರೆ ಇದು ಮುಚ್ಚಿಡ್ತಾರೆ, ಇದನ್ನು ತಗೊಳ್ಳಿ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನಾವೇನು ಮಾಡಬೇಕು, ಜಾತಕದಲ್ಲಿ ನೋಡಿ ನಿರ್ಣಯ ಮಾಡಿ ಮಾಡಬೇಕು. ಓಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಓಕೆ, ಕರೆ ಕಟ್ಟಾಗಿದೆ.
ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಗೆ ಖಚಿತವಾದಂತಹ ಪರಿಹಾರ ಇಲ್ಲ. ಆದರೆ ಆ ಪರಿಹಾರ ಏನು ಅಂತಂದರೆ, ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ನಾವು ಎದುರಿಸಬೇಕು ಶಕ್ತಿಯಿಂದ, ಯುಕ್ತಿಯಿಂದ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜ್ಯೋತಿಷದ ಫಲಾನುಫಲಗಳು ನಕ್ಷತ್ರ ನಾಡಿಯಲ್ಲಿ ಹೇಳಿಕೊಡಲಾಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ತಮ್ಮ ಹೆಸರು ಹೇಳಿ. ನಮಸ್ಕಾರ, ನಾವು ಮೇಲೆ ಶಿಡ್ಲಘಟ್ಟದಿಂದ ಮಾತಾಡ್ತಾ ಇರೋದು. ನಮ್ಮ ಹೆಸರು ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ಮ ಬಗ್ಗೆ ಕೇಳಬೇಕಾಗಿತ್ತಮ್ಮ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಮ್ಮ. ಓಕೆ, ಹೇಳಿ. 14/11/1965. 14/11/1965. 65. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ರಾತ್ರಿ 9:20 ಅಮ್ಮ. ರಾತ್ರಿ ಹುಟ್ಟಿದ್ದು ಶಿಡ್ಲಘಟ್ಟ. ಓಕೆ, ಹುಟ್ಟಿದ ಸ್ಥಳ? ಶಿಡ್ಲಘಟ್ಟನಮ್ಮ. ಶಿಡ್ಲಘಟ್ಟ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮನೆ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ. ಮನೆ ಏನ್ ವಿಚಾರ. ವ್ಯವಹಾರಗಳು ಏನ್ ಮಾಡಿದ್ರು ನಾವು ವ್ಯವಸಾಯ ಮಾಡ್ತಾ ಇರೋದು, ಏನ್ ಮಾಡಿದ್ರು ಅಲ್ಲಿ ಅಷ್ಟಕ್ಕಷ್ಟೇ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸ್ವಾಮಿ. 14 ನವಂಬರು. ಹೌದು ಸ್ವಾಮಿ. ಈಗ 61 ವರ್ಷ ಆಯಿತು. ಹೌದು ಸ್ವಾಮಿ. ಮಕ್ಕಳೇನು ಮಾಡ್ತಾ ಇದ್ದಾರೆ? ಮಕ್ಕಳೇನು ಒಂದು ಓದ್ತಾ ಇದ್ದಾರೆ ಸ್ವಾಮಿ. ಓದ್ತಾ ಇದ್ದಾರಾ? ಹಾಂ. ಯಾವಾಗ ನಿಮಗೆ 20 ವರ್ಷದ ಕೆಳಗಡೆ ಮದುವೆ ಆಯಿತಾ? 32 ಆಗಿತ್ತು ಸ್ವಾಮಿ ಮದುವೆ ಆಗಕ್ಕೆ. 32 ಆದ್ರೂ ಅದು ಹೆಂಗ್ರಿ ಓದ್ತಾ ಇದ್ದಾರೆ ಅಂತ ಹೇಳ್ತೀರಾ? ಒಬ್ರು ತಾತ್ಕಾಲಿಕ ಕೆಲಸದಲ್ಲಿದ್ದಾರೆ, ಇನ್ನೊಬ್ರು ಓದ್ತಾ ಇದ್ದಾರೆ ಸ್ವಾಮಿ. ಓಹೋ, ನಮ್ಮ ನಾಟಕ ಆಡೋಕ್ಕೆ ಚೆನ್ನಾಗಿ ಬರುತ್ತೆ. ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ಅಂತ ಹೇಳಕ್ಕೆ ಬರಲ್ಲ. ಓದ್ತಾ ಇದ್ದಾರೆ ಅಂದ್ಬಿಟ್ರೆ ನಮಗೇನು ಕೆಲಸ ಇಲ್ಲ ಅಂತ. ಯಾಕೆ ಇಷ್ಟೊಂದು ವಯಸ್ಸಾದ್ರೂ ಸುಳ್ಳು ಹೇಳ್ತೀರಾ? ಸ್ವಾಮಿ, ಸುಳ್ಳು ಹೇಳೋದೇನಿಲ್ಲ. ಇವಾಗ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಿಮಗೆ. ಫಸ್ಟ್ ಕೇಳಿಸ್ಕೊಂಡ್ರಾ? ನೀವು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ರೆ, ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋವಂಥ ಮನೋಭಾವದಲ್ಲಿ ನಾನು ಕೇಳಿದ್ದು. ಹೇಳಿ ಸ್ವಾಮಿ. ನಾವು ವ್ಯವಸಾಯ ಮಾಡ್ತಾ ಇದ್ದೀರಿ, ಕಣ್ಣು ಕಾಣಿಸೋದು ಬರ್ತಾ ಇಲ್ಲ ಸ್ವಾಮಿ. ನಾವೇನು ಬೇಡ ಅಂತ ಹೇಳಿದ್ವು ವ್ಯವಸಾಯ. 60ರಲ್ಲೂ ಕೂಡ ವ್ಯವಸಾಯ ಮಾಡೋದು ಹೆಂಗೆ ಶಕ್ತಿ ಇರುತ್ತಾ ಅಂತ ನಾನು ನಿಮ್ಮ ಕಾಳಜಿಯಿಂದ ನಾನು ಮಾತಾಡಿದ್ದು. ಇಲ್ಲ ಸ್ವಾಮಿ, ಮಾಡ್ಲೇಬೇಕು, ಮಾಡದಿದ್ರೆ ಆಗೋದಿಲ್ಲ. ಯಾಕೆ ಏನು ಮಾಡ್ತಾ ಇದ್ದಾರೆ? ಮಕ್ಕಳ ಮನೆಯಿಂದ ಆಚೆ ಹಾಕಿ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರವ್ರ ಜೀವನ ಅವ್ರವ್ರ ಸ್ವಾಮಿ. ಅವ್ರವ್ರ ಜೀವನ ಅವ್ರವ್ರದ್ದು. ಹೌದು ಸ್ವಾಮಿ, ನಾವು ಗಟ್ಟಿರೋ ದಿವಸ ನಾವು ಮಾಡಬೇಕು. ಇಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ತೋರಿಸಿದೆ. ಯಾವ್ದನ್ನ ನಂಬಬೇಕು? ಸುಳ್ಳು ಹೇಳಿದ್ರೆ ಆ ಗ್ರಹಗಳು ನಿಮಗೆ ಶಾಪ ಕೊಡುತ್ತೆ ಸ್ವಾಮಿ. ಇಲ್ಲ ಸ್ವಾಮಿ, ಏನು ಪ್ರಾಬ್ಲಮ್ ಇಲ್ಲ. ಮನೆ ಇದೆ, ದುಡ್ಡಿದೆ, ಊಟಕ್ಕಿದೆ, ಓಡಾಡಕ್ ಕಾರ್ ಇದೆ ಅಂತ ತೋರಿಸಿದೆ. ನನ್ನ ಪ್ರಕಾರ, ನಿಮ್ಮ ಜಾತಕದ ಪ್ರಕಾರ ನಾನು ಹೇಳ್ತಾ ಇರೋದು. ಇಲ್ಲ ಸ್ವಾಮಿ, ನಮ್ಮ ಹತ್ರ ಸದ್ಯಕ್ಕೆ ಇರೋದೊಂದು 2 ಚಕ್ರದೊಂದು ಗಾಡಿ ಇದೆ. ಏನೋ ತೋಟದಲ್ಲಿ ವ್ಯವಸಾಯ. 2 ಚಕ್ರದೊಂದು ಗಾಡಿ ಇದೆ. 2 ಚಕ್ರದೊಂದು ಗಾಡಿ. ಆಮೇಲೆ ಸ್ವಂತ ಮನೆ ಇಲ್ಲ? ಇಲ್ಲ ಸ್ವಾಮಿ, ಸ್ವಂತ ಮನೆ ಮಾಡಿಲ್ಲ. ಊರಲ್ಲಿ ಮನೆ ಇಲ್ಲ, ಬಾಡಿಗೆ ಮನೇಲಿದ್ದೀರಾ? ಇಲ್ಲ ಸ್ವಾಮಿ, ಸ್ವಂತ ಮನೆ ಇದೆ. ಸ್ವಂತ ಮನೆ ಅದು ಮಾರ್ಬಿಟ್ಟು ಬೇರೆ ಮಾಡೋದಂತಿದ್ದೀರಿ ಸ್ವಾಮಿ. ಎಷ್ಟಕ್ಕೆ ಹೋಗುತ್ತೆ ಅದು? ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ಲ. ಅದು ಮಾರಬೇಕು ಅಂತಿದ್ರು ನಿಮ್ಗೆ ಗೊತ್ತಿಲ್ಲ? ಇಲ್ಲ ಸ್ವಾಮಿ. ಓಹೋ, ಅಷ್ಟು ಇದು. ಅದು ಯಾಕೆ ಜ್ಯೋತಿಷ್ಯದ ಮೇಲೆ ಅಷ್ಟೊಂದು ತಾತ್ಸಾರ ನಿಮಗೆ? ಯಾಕೆ ಮಾತಾಡಲ್ಲ? ಜ್ಯೋತಿಷ್ಯ ತಾತ್ಸಾರ ಏನಿಲ್ಲ. ಇದು ಈ ಥರ ಎಲ್ಲ ಮಾತಾಡಕ್ ಬರುತ್ತೆ ಚೆನ್ನಾಗಿ. ಇಲ್ಲ ಸ್ವಾಮಿ. ನಿಮ್ಮ ಜಾತಕದಲ್ಲಿ ಯಾವುದೇ 8ನೇ ಮನೆ ಇಲ್ಲ, 5ನೇ ಮನೆ ಇಲ್ಲ, 12ನೇ ಮನೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಚಂದ್ರದಶದಲ್ಲಿ ಹೇಳ್ತಾ ಇದೆ. ಏನು ಹೇಳೋಣ ಇದಕ್ಕೆ ನಾವು? ಅಲ್ಲಿ ಏನೋ ಮಳೆ ಇಲ್ಲ, ಇದಿಲ್ಲ, ನೀರಿಲ್ಲ, ಅದು ಬೇರೆ ವಿಚಾರ. ಆದರೆ ಜಮೀನಲ್ಲಿ ದುಡ್ಡಿದೆ, 6ನೇ ಮನೆ ಬಂತು ಅಂದರೆ ದುಡ್ಡಿರುತ್ತೆ, 1 ಅಂತಿರುತ್ತೆ, 9 ಅಂದರೆ ಅಲ್ಲಿ ಅದೃಷ್ಟ ಇದೆ ಅಂತ ಹೇಳುತ್ತೆ. ಸೊ ಇದರಲ್ಲಿ ನಾನು ನಮಗೆ ಸಜೆಸ್ಟ್ ಮಾಡತಕ್ಕಂಥದ್ದು ಒಂದು 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನಿಮ್ಗೆ ಏನಾದ್ರು ಸಮಸ್ಯೆ ನಿಜವಾಗ್ಲೂ ಇದ್ದರೆ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಮನೆಯಿಂದಲೇ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯದ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ ಮಾ. ಓಕೆ, ಕರೆ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಮನೆಯಿಂದಲೇ ಕಲಿಯಬಹುದಾಗಿದೆ. ಹಾಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧಕರಿಗೆ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ರೂಪಿಸ್ಕೊಡ್ತಾ ಇದೆ. ಈ ಒಂದು ವೇದಿಕೆಯ ಕುರಿತಂತೆ ಒಂದು ಸ್ಪೆಷಲ್ ವೇದಿಕೆ ಕೂಡ ಇದೆ, ನೋಡ್ಕೊಂಡು ಬರೋಣ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ, ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ, ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ ಡಿಜಿಟಲ್ @gmail.comಗೆ ಇಮೇಲ್ ಕಳುಹಿಸಿಕೊಡಿ.
ವೀಕ್ಷಕರೇ, ಈ ಒಂದು ಅವಕಾಶವನ್ನ ನೀವು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಹಾಸನದಿಂದ ಮಾಡ್ತಿದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಅಣ್ಣನ ಬಗ್ಗೆ ಕೇಳೋಕೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀವಿ ಮೇಡಮ್. ಹೇಳಿಮ್ಮ. 21/1988. 21/1988. ಹುಟ್ಟಿದ ಸಮಯ? 10:30 11 ಮೇಡಮ್. ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಗೊತ್ತಿಲ್ಲ. ಪ್ರಶ್ನಾಶಾಸ್ತ್ರ. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 50 ಮೇಡಮ್. 50. ಓಕೆ, ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಅಣ್ಣಂದು ಮದ್ವೆನು ಇನ್ನೂ ಇದಾಗಿಲ್ಲ ಮೇಡಮ್. ಮತ್ತೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರೆ ಯಾಕೆ ಮದುವೆ ಮಾಡ್ತೀರಾ? ಅದಕ್ಕೆ ಸರ್ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆದ್ಮೇಲೆ ಅದಕ್ಕೆ ಕನ್ಸಲ್ಟೇಷನ್ ತಗೊಂಡ್ಬಂದ್ರೆ ನಾವು ಕ್ಲೀನಾಗಿ ಪರಿಹಾರ ಕೊಡ್ಬೋದಲ್ವಾ? ಅಂದರೆ ಸೈಕಲ್ ಗ್ಯಾಪಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತೀರಾ, ಆದರೆ ಒಂದು ಕನ್ಸಲ್ಟೇಷನ್ ಕೊಟ್ಟು ದುಡ್ಡು ಕೊಟ್ಟು ಬರೋಕ್ಕೆ, ಫೀಸ್ ಕೊಟ್ಟು ಬರೋಕ್ಕೆ ನಿಮಗೆ ರೌದ್ರಾವತಾರನ? ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, 2 ನಿಮಿಷದಲ್ಲಿ ನಾನು ಏನು ಹೇಳೋಕ್ಕಾಗುತ್ತೆ ಅವ್ರ ಬಗ್ಗೆ? ಯೋಚನೆ ಮಾಡಿ. ಯಾರಾದ್ರೂ ಜ್ಯೋತಿಷದಲ್ಲಿ 2 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡಕ್ಕಾಗತ್ತಾ? ಇದು ಇರೋದೇ ಇನ್ನೊಂದು ಮುಗಿದೋಗುತ್ತೆ. ಮತ್ತೆ ಅಂದ್ರೆ ನಾವು ಹೌಸ್ ವೈಫ್ ಅಣ್ಣ ಅವ್ರಿಗೆ ಹೇಳಿ, ಇಂಥವ್ರೊಬ್ರು ಟಿವಿಲಿ ಬರ್ತಾರೆ, 65,000 ಜನ ಜ್ಯೋತಿಷ ಕಲ್ತಿದ್ದಾರೆ, ನಿನ್ನ ಜಾತಕನ ತೊಗೊಂಡೋಗಿ ಮೈಸೂರಿಂದ ಕರ್ಕೊಂಡೋಗಿ ಅವ್ರ ಹತ್ರ ಕುತ್ಕೋ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಾ, ಅವ್ರಿಗೊಂದು ಸಣ್ಣ ಫೀಸ್ ಕೊಟ್ಟರೆ ಅವ್ರಿಗೆ ದಾರಿ ತೋರಿಸ್ತಾರೆ. ಬರೀ ಬಿಸ್ನೆಸ್ ಒಂದೇ ಅಲ್ಲ, ಮ್ಯಾರೇಜ್ದು ದಾರಿ ತೋರಿಸ್ತಾರೆ ಅಂತ ಹೇಳ್ಬೇಕು. ಈಗ ಮ್ಯಾರೇಜ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಅದನ್ನ ಹಾಕ್ಬೋದು. ಅದು ಬಿಟ್ಬಿಟ್ಟು ಇವಾಗ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ ಅಂದರೆ, ಬಿಸ್ನೆಸ್ ಲಾಸ್ ಆದಾಗ ಯಾರು ಹುಡುಗಿ ಕೊಡ್ತಾರೆ ನಿಮಗೆ? ಯಾರು ಕೊಡಲ್ಲ ಸರ್. ಮತ್ತೆ ಮದುವೆ ಹೆಂಗಾಗ್ಬಿಡುತ್ತೆ? ಮದ್ವೆ ಆಗೋದಿಲ್ಲ ಸರ್. ಅಂದ್ರೆ ನಿಮ್ ಏನಾದ್ರು ಹೇಳಿ ಸರ್ ಪರಿಹಾರ. ನಿಜವಾಗ್ಲೂ ಪರಿಹಾರ ಅವ್ರು ಬಂದ್ರೆ ಮಾತ್ರ ಆಗುತ್ತೆ. ಅವ್ರು ಯಾಕೆ ಮಲಗಿದ್ದಾರೆ? ಯಾರು ಮಾಡ್ಬೇಕು ಅವ್ರ ಪರಿಹಾರ? ಈಗ ನಾನೊಂದು ಮಂತ್ರ ಕೊಡ್ತೀನಮ್ಮ, ಕರೆಕ್ಟ್ ಹೇಳಿದ್ರಿ ಅಲ್ವಾ? ಮಲಗಿದಾರೆ ಅವ್ರು, ಗೊತ್ತು. 9ನೇ ಮನೆ ಬಂದಾಗ್ಲೇ ನಮ್ಗೆ ಗೊತ್ತಾಯ್ತಿಲ್ಲಿ ಮಲಗಿದ್ದಾರೆ ಅಂತ. ಈಗ ನಾನು ಹೇಳೋದು, ಕಷ್ಟಪಟ್ಟು ಎದೋಳವ್ರು ಅವ್ರು ಮಾಡ್ಬೇಕಲ್ವಾ? ಅವ್ರು ಬರ್ಬೇಕು. ಸೋಂಬೇರಿತನಕ್ಕೆ ನೀವು ಪಾಪ ಮನಸ್ತಾಪ ಮಾಡ್ಕೊಂಡ್ರೆ ನಾವ್ ಏನ್ ಮಾಡೋಣ ಅಲ್ವಾ? ಏನಾದ್ರು ಹೇಳಿ ಸರ್ ಅವನ ಬಗ್ಗೆ. ಏನಾರು ಹೇಳಿ ಎಲ್ಲ ತೆಗೆದು ಊಟ ಹಾಕ್ದಲೆ ಆಚೆ ಹಾಕಿದ್ರೆ ಎದೊಳ್ತಾರೆ. ನೀವು ಊಟ ಹಾಕ್ಕೊಂಡು ನೀವು ಪ್ಯಾಂಪರ್ ಮಾಡ್ಕೊಂಡು, ತುಂಬ ಮನೇಲಿ ನಾನು ನೋಡಿದ್ದೀನಿ, ಯಾರಿಗೆ ಈ 9ನೇ ಮನೆ ನಡೀತಾ ಇರುತ್ತೆ ಅವ್ರಿಗೆ ಜ್ಯೋತಿಷ್ರ ಹತ್ರ ಜಾಸ್ತಿ ಹೋಗ್ತಾರೆ. ಅವನು 4 ಒದ್ದು ಆಚೆ ಹಾಕಿದ್ರೆ 9ನೇ ಮನೆ 10ನೇ ಮನೆ ಆಗುತ್ತೆ. ಅದು ನೋಡಿ, ಜ್ಯೋತಿಷ್ಯದಲ್ಲಿ ಬರೀ ಯಾವಾಗಲೂ ಪರಿಹಾರ ಅಂದರೆ ಪೂಜೆ ಮಾಡಿದ ತಕ್ಷಣ ಒಬ್ಬರು ಎದ್ದು ಬಿಡಲ್ಲ. ಅದು ಮನಸ್ಸಿಂದ ಬರಬೇಕು ಅಂತಂದರೆ ಇಲ್ಲಿ ದಂಡಂ ದಶಗುಣಂ ಅಂತಲೂ ಕೂಡ ಜ್ಯೋತಿಷ್ಯದಲ್ಲಿ ಇದೆ. ಅವ್ರನ್ನ ಸಪ್ರೇಟಾಗಿ ಆಚೆ ಹಾಕಿದ್ರೆ, ಊಟ ಬೇರೆ ಕಡೆ ಸಿಕ್ಕಿದ್ರೆ ಅವಾಗ ಡೆಫಿನೆಟ್ಲಿ ಅವ್ರಿಗೆ ಚೇಂಜ್ ಆಗುತ್ತೆ ಮೈಂಡು, ನಾನು ದುಡಿಬೇಕು ಅಂತ. ಆಯ್ತು, ವಯಸ್ಸು ಎಷ್ಟಾಯ್ತು ಅವ್ರಿಗೆ? ಆಗಿದೆ ಸರ್. ಕರೆಕ್ಟಾಗಿ ಹೇಳಿ, ಸುಳ್ಳು ಹೇಳ್ಬಿಡಿ. 39 ಇರ್ಬೋದು ಸರ್. ಅರ್ಥ ಆಯ್ತಾ? ಆ 9 ಬಂದಿದೆ ಅಲ್ಲೂ ಕೂಡ. ಇದರಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ 6 ಮುಖದ ರುದ್ರಾಕ್ಷಿ ಹಾಕಿ, ಅದೊಂದೇ ನಿಮಗೆ ಸಜೆಷನ್ ಕೊಡೋದು. ಆಚೆ ಹಾಕಿದ್ರೆ ಚೇಂಜ್ ಆಗುತ್ತೆ. ಯಾಕಂದರೆ 9 ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಅಂತ ಬಂದಾಗ ಅವರು ಬೇರೆ ಕಡೆ ಡೆವಲಪ್ ಆದರೆ ಮಾತ್ರ ಉದ್ಧಾರ ಆಗ್ತಾರೆ ಅಂತ ನಾವೆಲ್ಲ ಹೇಳ್ಕೊಡ್ತೀವಿ. ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ, ಇಂಥವ್ರು ಬಂದಾಗ ಇಂಥ ಚೇಂಜ್ ಮಾಡಿ ಅಂತ. ಇವ್ರುಗಳು ಏನು ಮಾಡ್ತಾರೆ, ಅವ್ನು ಮಲಗಿರಲಿ, ಪೂಜೆ ಏನಾದ್ರು ಮಾಡಿಸೋಣ ಅಂತ ಓಡೋಗ್ತಾರೆ. ಆವಾಗ ಎಲ್ಲ ನಮ್ಮ ಕಾಂಪೌಂಡರ್ಗಳೆಲ್ಲ ಇವ್ರ ಹತ್ರದಿಂದ ಟೋಕನ್ ಹಾಕೋತಾರೆ. ಈ ಟೋಕನ್ ಹಾಕೋದೇ ಈ ಜ್ಯೋತಿಷ್ಯದಲ್ಲಿ ನಂಬಿಕೆ ಬರದೇ ಇರೋದೇ ನಿಮ್ಮಿಂದ. ನಿಮಗೆ ಅವ್ನು ಹಂಗೆ ಮಲಗಿರಲಿ, ಬಟ್ ಆಟೋಮೆಟಿಕ್ಕಾಗಿ ಹಂಗೆ ಎದ್ದೊಳಿ ಹಂಗೆ ದುಡ್ಡು ಬರಬೇಕು, ಅದು ಎಲ್ಲಿಂದ ಆಗುತ್ತೆ? ಸಾಧ್ಯನೇ ಇಲ್ಲ, ಆಗಲ್ಲ. ಅವ್ರು ಎದ್ದು ಆಚೆ ಕಳಿಸಿ ಆಚೆ ಊರ್ಗಾಕಿ ಸರ್ ಹೋಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡ್ವಿ ಅಂತ ಹೇಳ್ತಾ, ನಮಸ್ತೆ ಗುರುಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಿಮ್ಮ ಭವಿಷ್ಯ ಕೂಡ ಉಜ್ವಲಿಸಬೇಕಾ? ಹಾಗಾದ್ರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಹಾಗೆ ಜ್ಯೋತಿಷವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷವನ್ನ ಕೂಡ ಕಲೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಗುರೂಜಿಯವರ ಬಗ್ಗೆ ಹೇಳಬೇಕು ಅಂದರೆ ಆ ಓಷನ್ ಆಫ್ ನಾಲೆಡ್ಜ್ ಅಂತ ನಾವು ಹೇಳ್ಬೋದು. ಅನಂತವಾದಂಥ ಜ್ಞಾನವನ್ನು ತುಂಬಿರುವಂತಹ ಮಹಾಪಂಡಿತರು. ಅದಕ್ಕೆ ಅವರ ಹೆಸರು ಪಂಡಿತ್ ದಿನೇಶ್ ಗುರೂಜಿ ಅಂತ ಇದೆ. ಅವರ ಬಳಿ ಕಲ್ತಿರುವಂತಹ ವಿದ್ಯೆಗಳು 1-2 ತುಂಬ ಅಗಾಧವಾದಂಥ ವಿದ್ಯೆಗಳನ್ನು ಕಲ್ತಿದ್ದೀವಿ. ಆ ಒಂದು ನಕ್ಷತ್ರ ನಾಡಿಯ ಇರಬಹುದು ಅಥವಾ ಚಕ್ರಗಳ ಬ್ಯಾಲೆನ್ಸಿಂಗ್ ಇರಬಹುದು. ಈಗ ಅತ್ಯದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರು, ಅದು ಡೀಪ್ ಸೀಕ್ರೆಟ್ಸ್ ಅಂತ, ಅದನ್ನ ಇರಬಹುದು. ಅತ್ಯದ್ಭುತವಾದಂಥ ಪ್ರೆಡಿಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಇದು ಸಾಧ್ಯ ಆಗತ್ತೆ.
ಒಳ್ಳೆ PDFs ಕೊಡ್ತಾರೆ, ಮತ್ತು ಆ್ಯಪ್ ಕೊಟ್ಟಿದ್ದಾರೆ. ಎಲ್ಲವೂ ತುಂಬ ಈಸಿಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾರ್ದು ಏನೇ ಡೇಟ್ ಆಫ್ ಬರ್ತನ್ನು ತೊಗೊಂಡ್ರು ಹೀಗೆ ಇದೆ ಅನ್ನೋದನ್ನು ನಾವು ಪರ್ಫೆಕ್ಟ್ ಆದಂಥ ಪ್ರೆಡಿಕ್ಷನ್ಸನ್ನು ಕೊಡ್ಬೋದು. ಸೊ ಇಂತಹ ಒಂದು ಜ್ಞಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಈ ಜ್ಞಾನವನ್ನು. ಹಾಗಾಗಿ ಅವ್ರಿಗೆ ಹೆಚ್ಚು ಹೆಚ್ಚು ಆ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ. ಮತ್ತು ಅವರಿಂದ ಕಲ್ತಿರುವಂಥ ವಿದ್ಯೆಗೆ ನಾನು ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಗುರೂಜಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.